ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಸದ್ಯದಲ್ಲಿ ನಾವು ಪವಿತ್ರವಾದ ಭಾದ್ರಪದ ಮಾಸದ ದಿನಗಳಲ್ಲಿ ಇದ್ದೇವೆ. ಎಂದಿನಂತೆ ಆಯಾ ಮಾಸದ ಧರ್ಮಗಳನ್ನು, ಆಯಾ ಮಾಸದ ಕರ್ತವ್ಯಗಳನ್ನು ನಾವು ತಿಳಿದು ಅವುಗಳನ್ನು ಆಚರಣೆ ಮಾಡಿ ನಮ್ಮ ಗುರುಗಳ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವಂತಹ ಉದ್ದೇಶದಲ್ಲಿ ಮೊದಲು ಈ ಮಾಸದ ಮಹತ್ವ ಏನು, ಇಲ್ಲಿ ಮಾಡಬೇಕಾದ ಆಚರಣೆಗಳು ಏನು, ವಿಶೇಷ ವ್ರತಗಳು ಏನು, ನಿಯಮಗಳೇನು ಅನ್ನುವುದನ್ನು ಕೆಲವು ಹೊತ್ತು ನಾವು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಭಾದ್ರಪದ ಮಾಸ ಇದೊಂದು ಬಹಳ ವಿಶಿಷ್ಟವಾದಂತಹ ಮಾಸ. ದೇವರು ಒಂದೊಂದು ಮಾಸಕ್ಕೂ ಒಂದೊಂದು ವಿಧವಾದಂತಹ ವೈಶಿಷ್ಟ್ಯವನ್ನು ಕೊಟ್ಟಿದ್ದಾನೆ. ಅದರದ್ದೇ ಆದಂತಹ ಗುಣಧರ್ಮಗಳನ್ನು ನಾವು ಅವುಗಳಲ್ಲಿ ಕಾಣುತ್ತೇವೆ. ಪ್ರಸ್ತುತ ಈ ಮಾಸದ ಮಹತ್ವವನ್ನು ಹೇಳುವಾಗ ಬಹಳ ಸೊಗಸಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸ್ತಾರೆ. ದೇವಾಹ ಶುಕ್ಲೇ ಚ ಸಂತೋಷಂ ವ್ರಜಂತಿ ಚ ಮಹಾಮುನೆ ಪಿತರಶ್ಚ ತಥಾ ಕೃಷ್ಣೇ ಸುಖತೃಪ್ತ ಭವಂತಿ ಅಂತ. ಈ ಮಾಸದ ವೈಶಿಷ್ಟ್ಯ ಅಂದರೆ ಇದರಲ್ಲಿ ದೇವತೆಗಳ ಆರಾಧನೆಯೂ ಇದೆ, ಪಿತೃಗಳ ಆರಾಧನೆಯೂ ಕೂಡ ಉಂಟು. ಶುಕ್ಲ ಪಕ್ಷದಲ್ಲಿ ಬಹುಶಃ ದೇವತೆಗಳ ಆರಾಧನೆ ಬರುತ್ತದೆ. ದೇವತೆಗಳನ್ನು ಪೂಜೆ ಮಾಡುವಂತಹ ಅನೇಕ ವ್ರತ ನಿಯಮಗಳನ್ನು ನಾವು ಕಾಣ್ತೇವೆ. ಇನ್ನು ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ಆರಾಧನೆ ಮಾಡುವಂತಹ ದಿವಸಗಳನ್ನು ನಾವು ಕಾಣುತ್ತೇವೆ. ಹಾಗಾಗಿ ಈ ಒಂದು ತಿಂಗಳು, ಈ ಮಾಸ 30 ದಿನಗಳ ಈ ದಿವಸಗಳು ಪಿತೃಗಳ, ದೇವತೆಗಳ ಆರಾಧನೆಗಾಗಿ ವಿಶೇಷವಾಗಿ ಇರುವಂತಹ ದಿವಸಗಳು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕೇವಲ ಪಿತೃಗಳು, ದೇವತೆಗಳು ಅಂತ ಇಷ್ಟು ಮಾತ್ರ ಅಲ್ಲ. ಪುರಾಣ ಹೇಳುತ್ತದೆ, ವರ್ಷಾಸು ಮಾಸಂ ವಿಖ್ಯಾತಂ ತಥಾ ಭಾದ್ರಪದಂ ಭುವಿ ಭೂಮಿಸ್ತೃಪ್ತಾ ಭವೇದ್ಯತ್ರ ಜೀವಾಸ್ತೃಪ್ತಾ ಭವಂತಿ ವೈ. ಶ್ರಾವಣ ಮಾಸ ಪ್ರಾರಂಭ ಆದಂತೆಯೇ ಮಳೆ ಆಗಲೇ ಪ್ರಾರಂಭವಾಗಿ ಬಿಟ್ಟಿರ್ತದೆ. ಭಾದ್ರಪದದಲ್ಲಿ ವಿಶೇಷವಾಗಿ ಎಲ್ಲ ಕಡೆಗೂ ಮಳೆ ಬರುತ್ತದೆ. ಆ ಮಳೆಯಿಂದ ಎಲ್ಲ ವಿಧವಾದಂತಹ ಜೀವರಿಗೂ ತೃಪ್ತಿ, ಸಂತೋಷ. ನೀರೇ ಇಲ್ಲ ಅಂದರೆ ಏನು ಮಾಡ್ಲಿಕ್ಕಾಗ್ತದೆ? ಜೀವರು ಬದುಕಲಿಕ್ಕೂ ಸಾಧ್ಯ ಇಲ್ಲ, ಯಾವುದೇ ಸತ್ಕರ್ಮಾನುಷ್ಠಾನವನ್ನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಮಳೆಗೆ ಪ್ರಸಿದ್ಧವಾದ ಕಾಲ ಈ ಭಾದ್ರಪದ ಮಾಸ. ಅದಕ್ಕೆ ಹೇಳ್ತಾರೆ, ಭೂಮಿ ತೃಪ್ತವಾಗಿ ಇರುತ್ತೆ, ಸಂತೃಪ್ತವಾಗಿ ಇರುತ್ತೆ. ಬೇಸಿಗೆಯಲ್ಲೆಲ್ಲ ಒಣಗಿ ಹೋಗಿರುತ್ತೆ, ಎಷ್ಟೋ ಕಡೆಗೆ ಭೂಮಿ ಬಾಯಿ ಬಿಟ್ಟಿರುತ್ತೆ. ಆದರೆ ಈ ಮಾಸದಲ್ಲಿ ಹಾಗಲ್ಲ, ಎಲ್ಲ ಕಡೆಗೆ ನೀರು ತೃಪ್ತಿಯಿಂದ, ಸಂತೃಪ್ತಿಯಿಂದ ಭೂದೇವಿ ಇರುತ್ತಾಳೆ ಅಂತಾರೆ. ಗ್ರಾಮ್ಯಾರಣ್ಯಾಶ್ಚ ಪಶವಃ ಕೀಟಾದ್ಯ ಮಾನವಾಃ ಖಲು ತೃಪ್ತಾ ಭವಂತಿ ವಿಪ್ರೇಂದ್ರ ತಸ್ಮಾನ್ ಮಾಸೋತ್ತಮೋ ಮತಃ. ಗ್ರಾಮೀಣ ಪಶುಗಳಾಗಲಿ, ಅರಣ್ಯದಲ್ಲಿನ ಪಶುಗಳಾಗಲಿ, ಕೀಟಗಳಾಗಲಿ, ಎಲ್ಲ ವಿಧವಾದಂತಹ ಜೀವರು, ಮನುಷ್ಯರು, ಸಣ್ಣ ಪುಟ್ಟ ಗಿಡ ಮರಗಳು, ಸಸ್ಯಗಳು ಎಲ್ಲವೂ ಸಂತೃಪ್ತವಾಗಿ ಇರುವಂತಹ
ದಿವಸ ಅದು ಭಾದ್ರಪದ ಮಾಸದ ದಿವಸಗಳು. ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾದ ಮಾಸ, ಎಲ್ಲರಿಗೂ ತೃಪ್ತಿ ಕೊಡುವಂತಹ ಮಾಸ. ನೋಡಿ, ದೇವತೆಗಳಾಯಿತು, ಪಿತೃಗಳಾಯಿತು, ಮನುಷ್ಯರಾಯಿತು, ಸಾಮಾನ್ಯ ಕೀಟಗಳು, ಪಶು ಪಕ್ಷಿಗಳು ಎಲ್ಲರಿಗೂ ತೃಪ್ತಿ ಸಿಗುವಂತಹ ಮಾಸ ಇದು ಅನ್ನುವುದಾಗಿ ಹೇಳ್ತಾರೆ. ರೈತಾಪಿ ಜನರು, ಕೃಷಿ ಉದ್ಯೋಗವನ್ನ ನಂಬಿಕೊಂಡು ಇರತಕ್ಕಂತಹ ಜನರು, ಅವರೂ ಸಹ ಕೃಷಿ ಕರ್ಮದಲ್ಲಿ ಪ್ರವೃತ್ತರಾಗ್ತಾರೆ. ಅವರಿಗೆ ಉತ್ಸಾಹವನ್ನು ತುಂಬುವಂತಹ ಮಾಸ ಇದು. ಉದ್ಯೋಗ ಸರ್ವಜೀವಾನಂ ತಥಾ ಭಾದ್ರಪದೇ ಭವೇತ್, ಕೃಷಿಕಾಣಂ ತೃಪ್ತಿಕಾರಿ, ಮಾರ್ಗಸ್ಥಾನಂ ಚ ತೃಪ್ತಿಕೃತ. ಕೃಷಿ ಕರ್ಮವನ್ನ ಮಾಡುವಂತಹ ಜನರಿಗೆ ತೃಪ್ತಿಯನ್ನ ಕೊಡುತ್ತದೆ, ಮಾರ್ಗದಲ್ಲಿ ಹೋಗಿ ಬರುವಂತಹ ಜನರಿಗೆ ಆನಂದವನ್ನ ಕೊಡುತ್ತದೆ. ಎಲ್ಲ ರೀತಿಯಿಂದ ಪ್ರಸನ್ನವಾಗಿ ಇರುವಂತಹ, ಪ್ರಕೃತಿ ಪ್ರಸನ್ನವಾಗಿರುವಂತಹ ಕಾಲ ಭಾದ್ರಪದ ಮಾಸ. ಭಾದ್ರಪದ ಮಾಸದ ಹೆಸರಿನ ಮಹತ್ವವನ್ನು ಹೇಳುತ್ತಾರೆ. ಭದ್ರದಾಯಿ ಭಾದ್ರಪದ, ಭದ್ರಕರ್ಮ ಕೃತಾಂ ಸದಾ. ಯಾರು ಭದ್ರ ಕರ್ಮವನ್ನ ಮಾಡುತ್ತಾರೆ, ಭದ್ರ ಅಂದ್ರೆ ಮಂಗಲ ಅಂತ ಅರ್ಥ, ಮಂಗಲ ರೂಪವಾದಂತಹ ಕೆಲಸಗಳನ್ನ ಯಾರು ಮಾಡುತ್ತಾರೋ ಅಂತಹ ಜನರಿಗೆ ಭದ್ರದಾಯಿ ಭಾದ್ರಪದ ಅಂತ. ಅವರಿಗೆ ಮಂಗಲವನ್ನು ಉಂಟು ಮಾಡುತ್ತದೆ, ಅವರಿಗೆ ಒಳಿತಾಗುವಂತೆ ಮಾಡುತ್ತದೆ ಈ ಮಾಸ. ಆದ್ದರಿಂದ ಇದು ಭಾದ್ರಪದ ಮಾಸ ಅಂತ. ಬರೇ ಇಷ್ಟು ಮಾತ್ರ ಅಲ್ಲ, ಅಭದ್ರದೋ ಹ್ಯಭದ್ರಾಣಂ ತಸ್ಮಾತ್ ಭಾದ್ರಪದೋ ಮತಃ. ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು ಅಂತ ಅಷ್ಟೇ ಅಲ್ಲ ಅದು. ಆ ಮಾಸ ದೇವತೆ ಯಾರು ಕೆಟ್ಟ ಕೆಲಸವನ್ನ ಮಾಡುತ್ತಾರೋ ಅವರಿಗೆ ಕೆಟ್ಟದ್ದನ್ನು ಮಾಡುತ್ತಾನೆ. ಆದ್ದರಿಂದಲೂ ಸಹ ಇದು ಭಾದ್ರಪದ ಮಾಸ ಅಂತನ್ನುವುದಾಗಿ ಇದರ ವಿಶೇಷತೆಯನ್ನ ನಿರೂಪಣೆಯನ್ನು ಮಾಡಿದ್ದಾರೆ, ಹೆಸರಿನ ಸಾರ್ಥಕತೆಯನ್ನ ಹೇಳಿಕೊಟ್ಟಿದ್ದಾರೆ. ಈ ಹಿಂದೆ ಹೇಳಿದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳ ಆರಾಧನೆಯನ್ನ ವಿಶೇಷವಾಗಿ ಮಾಡಬೇಕು ಅಂತ. ಪಿತೃಗಳು ತಾವು ನರಕದಿಂದ ಹೊರಟು ಬಂದಿರುತ್ತಾರಂತ, ತಾವು ಎಲ್ಲಿರುತ್ತಾರೋ ಆ ಜಾಗದಿಂದ ಹೊರಟು ಬಂದು ಈ ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ, ಅದರಲ್ಲಿನೂ ಹೇಳುತ್ತಾರೆ ಕರ್ಮಭೂಮಿ ಅಂತ ಪ್ರಸಿದ್ಧವಾದ ಭರತ ಭೂಮಿಯಲ್ಲಿ ಬಂದು ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ತನ್ನ ವಂಶೀಕರು ಯಾರು ನನಗಾಗಿ ಶ್ರಾದ್ದವನ್ನ ಮಾಡುತ್ತಾರೆ, ಪಿಂಡ ಪ್ರದಾನವನ್ನ ಮಾಡುತ್ತಾರೆ, ನಮ್ಮನ್ನ ಸಂತೋಷ ಪಡಿಸ್ತಾರೆ, ಅವರನ್ನ ಅನುಗ್ರಹ ಮಾಡೋಣ ಅನ್ನುವ ಉದ್ದೇಶದಿಂದ ಅವರು ಎಲ್ಲರೂ ಭೂಮಿಗೆ ಬಂದಿರುತ್ತಾರಂತೆ. ಶ್ರಾದ್ದಾಧಿಕಂ ಕೃತಂ ಭುಕ್ತ್ವಾ ತೃಪ್ತ ಗಚ್ಚಂತೆ ವೈ ಪದಂ, ಆಶಾಯುಕ್ತ ಭವಂತಿ, ಆಸೆಯಿಂದ ಬಂದಿರುತ್ತಾರಂತೆ. ನನ್ನ ವಂಶೀಕರ ನನಗಾಗಿ ಶ್ರಾದ್ದವನ್ನ ಮಾಡುತ್ತಾರೆ, ಪಿಂಡ ಪ್ರದಾನವನ್ನ ಮಾಡುತ್ತಾರೆ, ಅನ್ನದಾನವನ್ನ ಮಾಡುತ್ತಾರೆ, ನಾವು ತೃಪ್ತರಾಗೋಣ, ನಾವು ತೃಪ್ತರಾಗಿ ನನ್ನ ವಂಶೀಕರನ್ನ ಅನುಗ್ರಹಿಸೋಣ ಅನ್ನುವ ಉದ್ದೇಶದಿಂದ ಬಂದಿರುತ್ತಾರೆ. ಹಾಗಾಗಿ ಅಧಿಕಾರ ಇದ್ದವರು ಪಿತೃಗಳ ಆರಾಧನೆಯನ್ನ ಅವಶ್ಯವಾಗಿ ಈ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಆಚರಣೆಯನ್ನ ಮಾಡಬೇಕು. ಆ ಮೂಲಕವಾಗಿ ಆ ಪಿತೃದೇವತೆಗಳ ಆರಾಧನೆಯನ್ನ ಮಾಡಿ ಅವರ ಅನುಗ್ರಹವನ್ನ ಪಡೆಯಬೇಕು ಅನ್ನುವಂತಹ ಮಾತನ್ನ ಹೇಳುತ್ತೆ. ಸಮೃದ್ಧವಾದ ನೀರು ಭಾದ್ರಪದ ಮಾಸದಲ್ಲಿ ಇರುತ್ತೆ. ಯಾವುದೇ ಕರ್ಮವನ್ನ ಮಾಡಬೇಕಾದ್ರೂ ಸ್ನಾನ ಇಲ್ಲದೆ ಮಾಡ್ಲಿಕ್ಕಿಲ್ಲ. ಶೌಚಾದಿಗಳನ್ನ ಮುಗಿಸಿ ಎದ್ದ ಕೂಡಲೇನೆ ಸ್ನಾನವನ್ನು ಮಾಡಬೇಕು. ಈ ಪ್ರಾತಃ ಸ್ನಾನದ ಬಗ್ಗೆ ನಾವು ಹಿಂದೆ ಅನೇಕ ಎಲ್ಲ ಮಾಸಗಳ ವಿಚಾರಗಳನ್ನ ತಿಳಿಯುವಾಗಲೂ ತಿಳಿದಿದ್ದೇವೆ. ಇಲ್ಲಿಯೂ ಸಹ ಮಾತನ್ನು ಹೇಳುತ್ತಾರೆ. ಆ ಸ್ನಾನ ಅಂತನ್ನುವುದು ಶೌಚ ಮತ್ತು ಸ್ನಾನ ಇವು ಎರಡು ತಂದೆ ತಾಯಿಗಳೇ ಇದ್ದಂತೆ ಅಂತಾರೆ. ಎಲ್ಲ ಸತ್ಕರ್ಮಗಳಿಗೆ ಅದು ತಂದೆ ತಾಯಿಗಳೇ ಇದ್ದಂತೆ. ಅಂದ್ರೆ ಶೌಚ ಸ್ನಾನವನ್ನ ಮುಗಿಸಿಯೇ ಮುಂದಿನ ಎಲ್ಲಾ ಕರ್ಮಗಳನ್ನ ಮಾಡಬೇಕು, ಇಲ್ಲ ಅಂದ್ರೆ ಯಾವ ಕರ್ಮವನ್ನ ಮಾಡ್ಲಿಕ್ಕಿಲ್ವೇ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು, ಬ್ರಾಹ್ಮೆ ಮುಹೂರ್ತದಲ್ಲಿ ಎದ್ದು ಶೌಚಾಚಾರವನ್ನ ಮುಗಿಸಿ ಸ್ನಾನವನ್ನ ಮಾಡಿ ಮುಂದಿನ ತನ್ನ ನಿತ್ಯ ಕರ್ಮಗಳನ್ನ ಮಾಡಬೇಕು. ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಪುರಾಣ ಶ್ರವಣಂ ಚರೇತ್, ಪುರಾಣ ಶ್ರವಣವನ್ನು ಮಾಡಬೇಕು. ಅದರಲ್ಲಿ ಇವನು ಭಾಗವತ ಪುರಾಣದ ಒಂದು ಶ್ರವಣ ಬಹಳ ಮಹತ್ವದ್ದು. ಪ್ರೋಷ್ಠಪದ ಭಾಗವತ ಅಂತನ್ನುವುದಾಗಿ
ಈ ದಿವಸಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ಮೂಲ ಭಾಗವತವನ್ನ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದು ಕೂಡ ಇದೇ ಒಂದು ಮಾಸದಲ್ಲಿನೇ. ಹಾಗಾಗಿ ಪೃಷ್ಠಪದ ಭಾಗವತವನ್ನ ಶ್ರವಣವನ್ನ ಮಾಡಬೇಕು. ಅದಕ್ಕೆ ಬಹಳ ಮಹತ್ವದ ಒಂದು ಮಾತು ಹೇಳುತ್ತಾರೆ. ಶ್ರವಣ ಅನ್ನುವುದು ಅತ್ಯಂತ ಅನಿವಾರ್ಯವಾದ ಅವಶ್ಯವಾದ ಕೆಲಸ. ಅದು ದೊಡ್ಡವರು ಉಪದೇಶ ಮಾಡುವಾಗ, ಪುರಾಣಗಳನ್ನು ಹೇಳುವಾಗ ಭಕ್ತಿ ಶ್ರದ್ಧೆಯಿಂದ ಕುಳಿತು ಅದನ್ನು ಶ್ರವಣ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಶ್ರವಣೇನ ಭವೇತ ಜ್ಞಾನಂ ಜ್ಞಾನನ್ ಮೋಕ್ಷಂಚ ವಿಂದತಿ. ನಮಗೆ ಜ್ಞಾನ ಆಗ್ಬೇಕು ಅನ್ನುವಂತಹ ಅಪೇಕ್ಷೆ ಇದ್ರೆ ಮೊದಲು ಶ್ರವಣವನ್ನ ಮಾಡಬೇಕು. ಶ್ರವಣವೇ ಇಲ್ಲದೆ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಶ್ರವಣವನ್ನ ಮಾಡಬೇಕು. ಇರುವ ಅಜ್ಞಾನವನ್ನ ಕಳೆದುಕೊಂಡು, ಸಂಶಯಗಳನ್ನ ಕಳೆದುಕೊಂಡು, ದೃಢವಾದಂತಹ ರೀತಿಯಲ್ಲಿ ಜ್ಞಾನ ಸಂಪಾದನೆಯನ್ನ ಮಾಡಿ ದೇವರ ಅನುಗ್ರಹದಿಂದ ಮುಕ್ತಿಯನ್ನ ಪಡೆಯಬೇಕು. ಹಾಗಾಗಿ ಆ ಮೋಕ್ಷಕ್ಕೆ ಪರಂಪರೆಯ ಕಾರಣವಾದದ್ದು ಶ್ರವಣ. ಭಾಗವತಾದಿ ಸಶಾಸ್ತ್ರದ ಶ್ರವಣವನ್ನ ಈ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು. ಇನ್ನು ಮಾಸ ಮಹಾತ್ಮೆ ಹೇಳುವಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ದೇವತಾರಾಧನೆಗೆ ವಿಶೇಷ ಮಹತ್ವ ಇದೆ ಅಂತ. ಅದರಲ್ಲಿ ಮುಖ್ಯವಾಗಿ ಗೌರಿ ಪೂಜೆ ಮತ್ತೆ ಗಣೇಶನ ಪೂಜೆ, ಗಣೇಶನ ವ್ರತ ಇವೆ. ಇನ್ನು ಅನೇಕ ವ್ರತಗಳನ್ನ ಹೇಳುತ್ತಾರೆ. ಅದರಲ್ಲಿ ಒಂದೊಂದು ವಿಷಯಗಳ ಬಗ್ಗೆ ಒಂದೆರಡು ನಿಮಿಷಗಳಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಗೌರಿ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣವಾದದ್ದು ಹೇಳ್ತಾ ಇದೆ. ಭಾದ್ರ ಶುಕ್ಲ ತೃತೀಯಾಯಾಂ ಕುರಿಯಾತ ಗೌರಿ ವ್ರತಂ ಮುನೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸದಲ್ಲಿ ಗೌರಿ ವ್ರತವನ್ನ ಆಚರಣೆ ಮಾಡಬೇಕು. ಆ ಗೌರಿ ಪೂಜೆಯನ್ನ ಮಾಡುವುದರಿಂದ ಪಾರ್ವತೀ ದೇವಿಯರ ವಿಶೇಷ ಅನುಗ್ರಹ ಆಗ್ತದೆ. ಒಳ್ಳೆ ದಾಂಪತ್ಯ ಜೀವನ, ಸುಖ ಸಂತೋಷ ಸಮೃದ್ಧಿ ಸಿಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ನಿರೂಪಣೆಯನ್ನ ಮಾಡುತ್ತಾರೆ. ಪಾರ್ವತೀ ದೇವಿ ಒಂದು ಸಾರಿ ಮಹರುದ್ರ ದೇವರನ್ನೇ ಪ್ರಾರ್ಥನೆ ಮಾಡುತ್ತಾಳೆ. ಏನಂತ ಪ್ರಾರ್ಥನೆ ಮಾಡಿದ್ದಾಳೆ? ಬಹಳ ಸೊಗಸಾದ ಮಾತು. ತವ ಭಾರ್ಯಾ ಕಥಂ ಜಾತ ಕೇನ ಪುಣ್ಯೇನ ತದ್ವದ ತಸ್ಯಾಸ್ತದ್ವಚನಂ ಶ್ರುತ್ವ ಜಗಾದಚ ಹರಸ್ತದಾ. ಪಾರ್ವತಿಗೆ ಆಶ್ಚರ್ಯ. ಶಿವನಂತಹ ಉತ್ತಮ ದೇವತೆಯ ಪತ್ನಿಯಾಗುವ ಭಾಗ್ಯ ನನಗೆ ಹೇಗ್ ಬಂತು? ಅದಕ್ಕೆ ತನ್ನ ಪತಿಯನ್ನೇ ಕೇಳಿದಳಂತೆ. ಮಹಾನುಭಾವರು ಮಹರುದ್ರ ದೇವರು ಅವರನ್ನ, ತನ್ನ ಪತಿಯನ್ನ ಕೇಳಿದಾಗ ಮಹರುದ್ರ ದೇವರು ಹೇಳ್ತಾರೆ, ನೋಡು ಪಾರ್ವತಿ, ನನ್ನ ಪತ್ನಿಯಾಗುವುದಕ್ಕೆ ನೀನು ಭಾರೀ ಸಾಧನೆಯನ್ನ ಮಾಡಿದ್ದೀಯಾ ಅಂತಾರೆ. ಮೊದಲು ಪಾರ್ವತಿ ಅಂದರೆ ಪರ್ವತನ ಮಗಳಾಗುವ ಪೂರ್ವದಲ್ಲಿ ನೀನು ದಕ್ಷನ ಮಗಳಾಗಿ ಹುಟ್ಟಿದ್ದಿ. ದಕ್ಷಸ್ಯ ದುಹಿತಾ ಪೂರ್ವಂ ಸತಿ ನಾಮನೇತಿ ವಿಶ್ರುತ. ಸತಿ ಎನ್ನುವ ಹೆಸರಿನಿಂದ ನೀನು ಅಲ್ಲಿ ಹುಟ್ಟಿದ್ದಿ. ಆಗ ಕಾರಣಾಂತರದಿಂದ ನಿನ್ನ ತಂದೆ ನನ್ನನ್ನ ಅಗೌರವಿಸಿದ ಈ ಮೊದಲಾದಂತಹ ನಿಮಿತ್ತ, ಅದರ ಬಗ್ಗೆ ವಿಸ್ತಾರವಾಗಿ ಭಾಗವತದ ಚತುರ್ಥ ಸ್ಕಂಧದಲ್ಲಿ ದಕ್ಷ ಪ್ರಜಾಪತಿಯ ಕಥೆಯನ್ನ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನಾವು ಕೂಡ ಅಲ್ಲಿ ಕೇಳುತ್ತೇವೆ. ಅಂತೂ ಆ ಸತಿ ದೇಹವನ್ನ ಬಿಡುವಂತಹ ಸಂದರ್ಭ ನಿನಗೆ ಒದಗಿ ಬಂತು. ಸತಿ ದೇಹವನ್ನ ತ್ಯಾಗ ಮಾಡಿ ಮರುಜನ್ಮದಲ್ಲಿ ಹಿಮವಂತನ ಮಗಳಾಗಿ ನೀನು ಹುಟ್ಟಿದಿ. ಪರ್ವತನ ಮಗಳಾದ್ದರಿಂದ ಪಾರ್ವತಿ ಅಂತ ನೀನು ಕರೆಸಿಕೊಂಡಿ. ಈ ಪಾರ್ವತಿ ರೂಪದಲ್ಲಿ ನೀನು ಹುಟ್ಟಿ ಬಂದಾಗ ಭಾರೀ ಸಾಧನೆಯನ್ನ ಮಾಡಿದಿ. ನನ್ನನ್ನೇ ಮದುವೆ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಅದ್ಭುತವಾದ ತಪಸ್ಸನ್ನು ಮಾಡಿದ್ದೀರಿ. ಅದಕ್ಕೆ ಹೇಳ್ತಾರೆ, ಬಾಲತ್ವಾಚ್ಚ ತಪೋನಿಷ್ಠಾ ಮದರ್ಥಂ ಯತ್ನಮಾಸ್ಥಿತ ತ್ವಯಾ 12 ವರ್ಷಾಣಿ ಧೂಮ್ರಪಾನಂ ಅಧೋಮುಖಂ ಪುನರ್ 12 ವರ್ಷಾಣಿ ಪಕ್ವ ಪರಣಾಶನಂ ಕೃತಂ ಪಂಚಾಗ್ನಿ ಸಾಧನಂ. ಪಂಚಾಗ್ನಿ ಸಾಧನೆಯನ್ನ ಮಾಡಿದ್ದೀಯ ನೀನು. ಧೂಮ್ರಪಾನ, ಧೂಮ್ರಪಾನ್ ಆ ನಿಷಿದ್ಧವಾದದ್ದು ಹೇಳ್ತಾರ, ಅಂಥದ್ದಲ್ಲ. ಇದು ತಪಸ್ಸಿನ ರೂಪವಾದಂತಹ ಧೂಮ್ರಪಾನ. ಅದು ಭಾರಿ ಅದ್ಭುತವಾದಂತಹ ಸಾಧನೆಯನ್ನೆಲ್ಲ ಹೇಳ್ತಾರೆ. ಪ್ರಯಾಗ ಮಹಾತ್ಮ್ಯದಲ್ಲಿ ಹೇಳುವಾಗ ಪ್ರಯಾಗದಲ್ಲಿಯೂ ಕೂಡ ಆ ರೀತಿಯ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳೆಲ್ಲ ಉಂಟು. ಪುರಾಣಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಅದು ಒಂದು ರೀತಿಯ ಸಾಧನೆಯನ್ನಾಗಿ
ಹೇಳಿದ್ದಾರೆ. ಅದನ್ನು ಸರಿಯಾಗಿ ತಿಳಿದು ಆಚರಣೆಯನ್ನು ಮಾಡಬೇಕು. ಅತಿ ಕಠಿಣವಾದಂತಹ ವ್ರತಗಳವೆಲ್ಲವೂನು ನೀನು ಅದನ್ನ ಅನುಷ್ಠಾನವನ್ನ ಮಾಡಿದಿ. ಆಗ ಒಂದೊಮ್ಮೆ ನನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಇದೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ನೀನು ನಿನ್ನ ಒಬ್ಬ ಗೆಳತಿಯಿಂದ ಸಹಿತಳಾಗಿ ಮನೆ ಬಿಟ್ಟು ಅರಣ್ಯಕ್ಕೆ ಹೋಗಿದ್ದಿ ತಪಸ್ಸು ಮಾಡಬೇಕು ಅಂತ. ಅದನ್ನ ಹೇಳ್ತಾರೆ, ಭಾದ್ರ ಶುಕ್ಲ ತೃತೀಯಾಯಾಮ್ ಸಾಗತ ವನಮುತ್ತಮಂ. ಅವಳು ಅಂದರೆ ಪಾರ್ವತೀ ದೇವಿ ಶಿವನನ್ನ ಮದುವೆ ಆಗಬೇಕು, ಅದಕ್ಕಾಗಿ ತಪಸ್ಸು ಮಾಡಬೇಕು ಅನ್ನುವುದಕ್ಕಾಗಿ ತನ್ನ ಗೆಳತಿಯಿಂದ ಸಹಿತಳಾಗಿ ಭಾದ್ರಪದ ಶುಕ್ಲದ ತೃತೀಯ ದಿವಸದಲ್ಲಿ ಮನೆ ಬಿಟ್ಟು ಅರಣ್ಯಕ್ಕೆ ಹೋದಳು ಅಂತ. ಹಾಗಾಗಿ ಅವತ್ತು ವಿಶೇಷವಾದಂತಹ ದಿನ ಅದು. ಕೃತ್ವಾಚ ವಾಲುಕಾಲಿಂಗಂ ಪೂಜಯಾಮಾಸ ಪಾರ್ವತಿ. ನದಿ ತೀರದಲ್ಲಿ ಮಣ್ಣಿನ ಶಿವಲಿಂಗವನ್ನ ನಿರ್ಮಾಣ ಮಾಡಿ ಶಿವನನ್ನ ಆರಾಧನೆ ಮಾಡ್ತಾಳಂತೆ. ಶಿವನನ್ನ ಆರಾಧನೆ ಮಾಡಿದಳು, ಅದ್ಭುತವಾದಂತಹ ತಪಸ್ಸನ್ನ ಮಾಡಿದ್ದಾಳೆ. ಅವಳ ತಪಸ್ಸು ಯಾಕೆ ಏನು ಅಂತನ್ನುವುದನ್ನ ಮುಂದೆ ಆ ಪರ್ವತರಾಜ ಬಂದು ಕೇಳಿ ತಿಳಿದು ಸಂತೋಷಪಟ್ಟು ಆ ಪಾರ್ವತಿಯನ್ನ ಅಂದರೆ ತನ್ನ ಮಗಳನ್ನ ಶಿವನಿಗಾಗಿ ಮದುವೆ ಮಾಡಿಕೊಟ್ಟ ಅಂತಾರೆ. ಇದಿಷ್ಟೂ ಕಥೆಯನ್ನ ಮಹಾರುದ್ರ ದೇವರು ಪಾರ್ವತಿಗೆ ಹೇಳುತ್ತಾರೆ. ಪಾರ್ವತೀ ದೇವಿ ಮಾಡಿದಂತಹ ಸಾಧನೆ ಶಿವನನ್ನ ವಾಸ್ತವಿಕವಾಗಿ ಅವರಿಬ್ಬರೂ ನಿಯತ ಪತಿಪತ್ನಿಯರು, ವಿಶಿಷ್ಟವಾದಂತಹ ದೇವತೆಗಳು. ಆದರೂ ಕೂಡ ಶಿವನಂತಹ ವ್ಯಕ್ತಿಯನ್ನ, ಉತ್ತಮವಾದಂತಹ ಪತಿಯನ್ನ ಪಡೆಯುವುದಕ್ಕೆ ಹಿಂದೆ ಪುಣ್ಯದ ರಾಶಿ ಇರಬೇಕು ಅಂತನ್ನುವುದನ್ನು ಪುರಾಣ ತೋರಿಸಿಕೊಡುತ್ತದೆ. ಆದ್ದರಿಂದ ಆ ಪಾರ್ವತೀ ದೇವಿ ಭಾದ್ರಪದ ಶುಕ್ಲ ತೃತೀಯ ದಿವಸದಲ್ಲಿ ಮನೆ ಬಿಟ್ಟು ಹೋಗಿ ತಪಸ್ಸನ್ನ ಮಾಡಿದಳು ಅನ್ನುವ ನಿಮಿತ್ತದಿಂದ ಅವತ್ತು ಆ ಗೌರಿ ವ್ರತವನ್ನ ಆಚರಣೆ ಮಾಡುವಂತಹ ಪದ್ಧತಿ, ನಿಯಮ ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಇದಲ್ಲದೆ ಮರುದಿನವೇನೆ ಗಣೇಶ ಚತುರ್ಥಿ. ಗಣೇಶನನ್ನ ವಿಶೇಷವಾಗಿ ನಾವು ಆರಾಧನೆಯನ್ನು ಮಾಡಬೇಕು, ಪೂಜಿಸಬೇಕು. ಜನಪ್ರಿಯ ದೇವತೆ ಗಣಪತಿ. ಆ ಗಣಪತಿಯ ಆರಾಧನೆಯನ್ನ ಪ್ರತಿಯೊಬ್ಬರೂ ಸಹ ಅವಶ್ಯವಾಗಿ ಆಚರಣೆಯನ್ನ ಮಾಡಿ ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ವಿಧವಾದ ವಿಘ್ನಗಳು ಅವುಗಳನ್ನು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು. ನಾನಾ ವಿಧವಾದ ಒಂದು ಅಪವಾದಗಳ ಪರಿಹಾರಕ್ಕಾಗಿ ಸೆಮಂತಕೋಪಾಖ್ಯಾನದ ಶ್ರವಣವನ್ನು ಸಹ ಅವತ್ತು ಎಲ್ಲರೂ ಮಾಡಬೇಕು. ಇದರ ನಂತರದಲ್ಲಿ ಮತ್ತೊಂದು ಮಹತ್ವದ ಅಂಶ ಭಾದ್ರಪದ ಶುಕ್ಲ ಪಕ್ಷದಲ್ಲಿ ನಾವು ಕಾಣುವಂತಹದ್ದು ಜ್ಯೇಷ್ಠಾದೇವಿ ಪೂಜೆ. ಅದರ ಮಹತ್ವವನ್ನು ಕೂಡ ಮಾಸ ಮಹಾತ್ಮ್ಯದಲ್ಲಿ ಹೇಳ್ತಾರೆ. ಅಲಕ್ಷ್ಮೀ ಪರಿಹಾರಾಯ ಜ್ಯೇಷ್ಠಾಂ ತತ್ರ ಪ್ರಪೂಜಯೇತ್ ಮಾಸಿ ಭಾದ್ರಪದೇ ಶುಕ್ಲೆ ಪಕ್ಷೆ ಜ್ಯೇಷ್ಠರ್ಕ್ಷ ಸಂಯುತ. ನಮ್ಮ ದಾರಿದ್ರ್ಯದ ಪರಿಹಾರಕ್ಕಾಗಿ, ನಮ್ಮ ದುಃಖಗಳ ಪರಿಹಾರಕ್ಕಾಗಿ ಜ್ಯೇಷ್ಠಾದೇವಿಯನ್ನ ಪೂಜೆ ಮಾಡಬೇಕು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ಆ ಪೂಜೆಯನ್ನ ಮಾಡಬೇಕು. ಇದಕ್ಕೆಲ್ಲ ಇನ್ನೂ ಸಾಕಷ್ಟು ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಪಂಚಾಂಗದಲ್ಲಿ ನಾವು ನೋಡಿದರೆ ಅದರ ಬಗ್ಗೆ ಯಾವತ್ತು ಪೂಜೆ ಮಾಡಬೇಕು ಇತ್ಯಾದಿ ಎಲ್ಲ ತಿಳಿಸಿರುತ್ತಾರೆ. ಅದನ್ನ ತಿಳಿದುಕೊಂಡು ಅವಶ್ಯವಾಗಿ ನಾವು ಆ ಜ್ಯೇಷ್ಠ ಪೂಜೆಯನ್ನ ಮಾಡಬೇಕು. ವಿಶೇಷವಾಗಿ ಸ್ತ್ರೀಯರು ಆಚರಣೆಯನ್ನ ಮಾಡಬೇಕು. ತಮ್ಮ ಎಲ್ಲ ವಿಧವಾದ ದಾರಿದ್ರ್ಯವನ್ನ, ದುಃಖವನ್ನ ಆ ಮೂಲಕವಾಗಿ ಕಳೆದುಕೊಳ್ಳುವಂತಹದ್ದು ಅಂತ. ಇನ್ನು ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡುವುದಕ್ಕೆ ಇನ್ನೂ 10 ವಿಧವಾದಂತಹ ವಿಶೇಷ ದಿನಗಳು ಉಂಟು. ಅದರಲ್ಲಿ ಪ್ರಧಾನವಾದ ಮತ್ತೊಂದು ಅಂಶ ಶುಕ್ಲ ಪಕ್ಷದ ಕೊನೆಗೆ ಬರುವ ಚತುರ್ದಶಿ. ಆ ಚತುರ್ದಶಿ ದಿವಸದಲ್ಲಿ ಅನಂತ ವ್ರತವನ್ನ ಆಚರಣೆ ಮಾಡುವಂಥದ್ದು. ಶುಕ್ಲ ಪಕ್ಷೇ ಚತುರ್ದಶ್ಯಾಂ ಮಾಸಿ ಭಾದ್ರಪದೇ ತಥಾ ಅನಂತಸ್ಯ ವ್ರತಾಚ್ಚೈವ ಸರ್ವಪಾಪೈ ಪ್ರಮುಚ್ಯತೆ. ಶುಕ್ಲ ಪಕ್ಷದ ಚತುರ್ದಶಿ ಭಾದ್ರಪದ ಮಾಸದಲ್ಲಿ ಅನಂತ ವ್ರತವನ್ನ ಆಚರಣೆಯನ್ನ ಮಾಡಿ ಅನಂತವಾದಂತಹ ಫಲವನ್ನ ಪಡಿಬೇಕು. ಶೇಷಾಂತರ್ಯಾಮಿಯಾದ ಪರಮಾತ್ಮನ ವಿಶೇಷವಾದ ಆರಾಧನೆಯನ್ನ ಮಾಡತಕ್ಕದ್ದು. ಇನ್ನು ಹುಣ್ಣಿಮೆಯ ದಿವಸದಲ್ಲಿ ಮರುದಿನ
ಅಂದರೆ ಅನಂತ ವ್ರತದ ಮರುದಿನದಲ್ಲಿ ಬಹಳ ಮಹತ್ವವನ್ನು ಹೇಳಿದ್ದಾರೆ ಭಾದ್ರಪದ ಪೌರ್ಣಿಮಾ ದಿವಸಕ್ಕೆ. ಅವತ್ತು ಎಲ್ಲವೂ ಮಹತ್ವದ್ದೇನೆ. ಅದು ಸ್ನಾನ ಅಂತಾಗಲಿ, ಪೂಜೆ ಅಂತಾಗಲಿ, ದಾನಗಳು ಅಂತಾಗಲಿ, ಅನ್ನದಾನಕ್ಕೆ ಭಾರೀ ಮಹತ್ವವನ್ನು ಹೇಳಿದ್ದಾರೆ. ತಿಲಪಾತ್ರದ ದಾನವನ್ನ ಮಾಡಬೇಕು ಅಂತಾರೆ, ಹೋಮವನ್ನ ಮಾಡಬೇಕು, ತನ್ನ ಐಚ್ಛಿಕವಾದಂತಹ ಹೋಮವನ್ನ ಆಚರಣೆ ಮಾಡುವುದು, ತುಳಸಿ ದಳಗಳಿಂದ ದೇವರ ಅರ್ಚನೆಯನ್ನ ಮಾಡುವಂತಹದ್ದು, ಎಲ್ಲ ವಿಧವಾದಂತಹ ಆಚರಣೆಗಳು ಆ ಭಾದ್ರಪದ ಹುಣ್ಣಿಮೆಯ ದಿವಸದಲ್ಲಿ ನಾವು ಮಾಡಿದ ಯಾವುದೇ ಆಚರಣೆಯೋನು ಪರಿಪೂರ್ಣ ಮಟ್ಟದ ಫಲವನ್ನ ಕೊಡುತ್ತದೆ. ಅನ್ನದಾನದೊಂದಿಗೆ ಎಲ್ಲ ವ್ರತಗಳನ್ನ ಆಚರಣೆ ಮಾಡಿ ಅನ್ನುವಂತಹ ಅಂಶವನ್ನ ತಿಳಿಸಿಕೊಡ್ತಾ ಇದೆ. ಯಾಕೆಂದ್ರೆ ಅನ್ನ ಇಲ್ಲದೆ ಯಾರೂ ಬದುಕಲಿಕ್ಕೂ ಸಾಧ್ಯ ಇಲ್ಲ. ಅನ್ನದಾನ ಇಲ್ಲದ ಯಾವ ವ್ರತವೂ ಪರಿಪೂರ್ಣ ಅಲ್ಲ. ಹಾಗಾಗಿ ಅನ್ನದಾನವನ್ನ ಮಾಡಿ ವ್ರತಗಳನ್ನ ಪರಿಪೂರ್ಣವಾಗಿ ಮಾಡಿ ಫಲವನ್ನ ಪಡೆಯುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ಇಂತಹ ಹತ್ತಾರು ವಿಧವಾದ ಅಂಶಗಳು ಅವುಗಳಿಂದ ಒಡಗೂಡಿರತಕ್ಕಂಥದ್ದು ಈ ಭಾದ್ರಪದ ಮಾಸದ ಯಥೋಚಿತವಾದ ಧರ್ಮಗಳನ್ನ, ಅನುಷ್ಠಾನಗಳನ್ನ ನಾವು ತಿಳಿದು ಅವುಗಳನ್ನ ಆಚರಣೆ ಮಾಡಿ ಗುರುಗಳ, ದೇವತೆಗಳ, ಮುಖ್ಯಪ್ರಾಣ ದೇವರ, ಪರಮಾತ್ಮನ ಅನುಗ್ರಹವನ್ನ ಪಡೆಯುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.